ಗೆಟ್ ರೆಡಿ ವಿತ್ ಮೀ ಸೀರೀಸ್ 1. ಇವತ್ತು ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಯಾವ ರೀತಿ ರೆಡಿ ಆಗ್ತೀನಿ ನೋಡೋಣವಾ? ಲೆಟ್ಸ್ ಗೋ. ಈ ಸ್ಯಾರಿನ ನಾನು ಮಿಂತ್ರದಿಂದ ತರಿಸ್ದೆ. ಇದರಲ್ಲೇ ಬ್ಲೌಸ್ ಇತ್ತು, ಬಟ್ ಇದರಲ್ಲಿರೋ ಬ್ಲೌಸ್ ನನಗೆ ಹೊಲ್ಸೋಕ್ಕೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಈ ರೀತಿ ಒಂದು ಬ್ಲೌಸ್ ಹೊಲಿಸ್ದೆ, ಸಿಂಪಲಾಗಿ ಕಾಣಿಸ್ಲಿ ಅಂಥೇಳಿ. ಸೊ ಇದೆರಡನ್ನೂ ಹಾಕೊಬರ್ತೀನಿ. ಸ್ಯಾರಿ ಉಟ್ಕೊಂಡ್ಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಬಜೆಟ್ನಲ್ಲಿತ್ತು ಅಂತ ತೊಗೊಂಡೆ. ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಒಳ್ಳೆ ಸೀರೆ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ಖುಷಿ ಆಯಿತು ಸ್ಯಾರಿ ತೊಗೊಂಡು. ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾನು ತುಂಬ ಜಾಸ್ತಿ ರೆಡಿ ಆಗಲ್ಲ. ಬಳೆ ಅದು ಕಡಿಮೆ ಹಾಕ್ಕೊಳ್ತೀನಿ. ನಾನು ಬಿಟ್ಟರೆ ಈ ಬಳೆನ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಳ್ಳು ನಾನು. ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ, ಯಾಕಂದರೆ ಎಲ್ಲರದ್ದು ಅಟೆನ್ಷನ್ ನಮ್ಮ ಮೇಲೆ ಬರಬಾರ್ದು ಅಂಥೇಳಿ. ಸ್ವಲ್ಪ ಲಿಪ್ ಬಾಮ್, ಚಳಿಗಾಲ ಅಲ್ವಾ, ತುಟಿ ಹೊಡೆಯುತ್ತೆ ಅಂತ ಸ್ವಲ್ಪ ಲಿಪ್ ಬಾಮ್ ಹಚ್ಕೋತೀನಿ. ಐಲೈನರ್ ಕೂಡ ಹಚ್ಚಲ್ಲ ನಾನು ದೇವಸ್ಥಾನಕ್ಕೆ ಹೋಗೋವಾಗ. ಯಾರೂ ಏನು ಹೇಳಲ್ಲ, ಹಚ್ಬೋದು, ನಾನೇ ಸುಮ್ಮನೆ ಹಚ್ಚಲ್ಲ ಅಷ್ಟೇ. ಬಿಂದಿ, ಈ ಹೇರ್ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು ಮನೇಲಿ ಎಲ್ಲಿಟ್ಟರೂ ಸಿಗೋದೇ ಇಲ್ಲ. ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಿಮಗೂ ಅದೇ ರೀತಿ ಆಗುತ್ತಾ? ಕಮೆಂಟ್ನಲ್ಲಿ ಹೇಳಿ. ನಾನು ಆವಾಗಲಿಂದ ಹೇರ್ ಕ್ಲಿಪ್ ಹುಡುಕ್ತಾ ಇದ್ದೀನಿ, ತಲೆಗೆ ಹಾಕ್ಕೊಳ್ಳೋಕ್ಕೆ ಸಿಗ್ತಾನೇ ಇಲ್ಲ. ಸೊ ಸಿಗದೆ ಇರೋದಕ್ಕೆ ಜುಟ್ಟೆ ಹಾಕೊಂಡು ಹೋಗ್ತೀನಿ. ಇವಾಗ ರೆಡಿಯಾಗಾಯಿತು. ಕ್ಲಿಪ್ ಮಾತ್ರ ಸಿಗಲಿಲ್ಲ. ಕ್ಲಿಪ್ಪನ್ನ ಕದಿಯೋದಕ್ಕೆ, ಹೇರ್ ಬೆಂಡ್ಸನ್ನ ಕ್ಲಿಪ್ಪನ್ನ ಕದಿಯೋದಕ್ಕೆ ಯಾರಾದರೂ ಕಳ್ಳರು ಬಂದು ಹೋಗ್ತಾರೆ ಅನ್ಸುತ್ತೆ ಎಲ್ಲರ ಮನೆಗೂ. ಅದಕ್ಕೆ ಎಲ್ಲ ಕಾಣೆ ಆಗುತ್ತೆ. ಇನ್ನೇನು ಹೇಳೋಣ. ಸೊ ಮನೇಲೇ ಇರುತ್ತೆ, ಆದರೆ ನಮ್ಮ ಕೈಗೆ ಸಿಗಲ್ಲ ಅಷ್ಟೇ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹೋಗಿ ಈ ವರ್ಷ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಬರ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.